ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ CRP ಸ್ನೇಹಿತರಿಗಾಗಿಯೇ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ವಿಡಿಯೋವನ್ನ CRP ಅವರು ಮಾತ್ರ ನೋಡಿದರೆ ಸಾಕು, ಉಳಿದವರು ನೋಡುವಂತ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ನಾನು ತಮ್ಮ CRC ಲಾಗಿನ್ ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ನಲ್ಲಿ ನಾವು CC ರಿಸಲ್ಟ್ಸ್ ಅನ್ನ ಹಾಗೂ ಆ ಒಂದು ಶಾಲೆಯ ಅಂದ್ರೆ ತಮ್ಮ CRC ವ್ಯಾಪ್ತಿಯ ಎಲ್ಲಾ ಶಾಲೆಯವರು ತಮ್ಮ ಮಾಧ್ಯಮ ಬೋಧಿಸಿರ್ತಕ್ಕಂಥ ಮಾಧ್ಯಮ ಹಾಗೂ ಲ್ಯಾಂಗ್ವೇಜ್ ಗ್ರೂಪ್ಗಳನ್ನ ಸರಿಯಾಗಿ ಅಪ್ಡೇಟ್ ಮಾಡಿದ್ದರೋ ಇಲ್ಲವೋ ಅಂತಕ್ಕಂಥದ್ದನ್ನ ಈ ಮೂಲಕವಾಗಿ ನಾವು ಪರಿಶೀಲನೆ ಮಾಡಿಕೊಳ್ಬಹುದು ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ಆತ್ಮೀಯರೇ, ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಸೆಕ್ಷನ್ ದಲ್ಲಿ ನಾವು CC ರಿಸಲ್ಟ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸ್ತಾ ಇದ್ದು, ಅದರಲ್ಲಿ ಮೊದಲನೇ ಆಪ್ಷನ್ ಆಗಿರ್ತಕ್ಕಂಥ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇರಬಹುದು ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ. ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಆ ಪೇಜ್ ಓಪನ್ ಆಗಿದೆ. ಅಲ್ಲಿ ತಾವು ನೋಡ್ತಾ ಇರಬಹುದು ಇಲ್ಲಿ ಸ್ಕೂಲ್ ನೇಮ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದ್ದು, ತಾವು ಇಲ್ಲಿ ಸ್ಕೂಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಪ್ರತಿ ಸ್ಟ್ಯಾಂಡರ್ಡ್ಗೂ ಅವರು ಮೀಡಿಯಂ ಅನ್ನ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ಗಳನ್ನ ಅಪ್ಡೇಟ್ ಮಾಡಿದ್ದಾರೋ ಇಲ್ಲವೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಇಲ್ಲಿ ಎಕ್ಸಾಮ್ FA1 FA2 ಈ ತರನಾಗಿ ನಮಗೆ ಪ್ರತಿಯೊಂದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗಿದೆ. ನಾನು ಉದಾಹರಣೆಗಾಗಿ ಒಂದು ಶಾಲೆಯ ಒಂದು ತರಗತಿಯ ಒಂದು ಮೀಡಿಯಂ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ಸರಿಯಾಗಿ ಅಪ್ಡೇಟ್ ಆಗಿರುವ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ತಾವು ನೋಡ್ತಾ ಇರಬಹುದು, ನಾನು ಒಂದು ಸರ್ಕಾರಿ ಶಾಲೆಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸರ್ಕಾರಿ ಶಾಲೆಯವರಿಗೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಒಂದು SA2 ಎಕ್ಸಾಮ್ ಬದಲಾಗಿ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದ್ದು, ಅದಕ್ಕಾಗಿ 20/1/2024ರಂತೆ SATS ಡಾಟಾವನ್ನ ಆ ಮೌಲ್ಯಾಂಕನ ಮಂಡಳಿಯವರು ಪಡೆದುಕೊಳ್ಳುವುದರಿಂದ ಇಲ್ಲಿ CC ರಿಸಲ್ಟ್ ಸೆಕ್ಷನ್ದಲ್ಲಿ ನಾವು ಆ ವಿದ್ಯಾರ್ಥಿಗಳಿಗೆ ಮಾಧ್ಯಮ ಶಾಲೆಗಳಿಗೆ ಮಾಧ್ಯಮ ಮತ್ತು ಆ ತರಗತಿಗಳಿಗೆ ಅಂದ್ರೆ 5, 8, 9ನೇ ತರಗತಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದ್ದು, ಅಲ್ಲಿ ಅವರು ಮಾಧ್ಯಮವನ್ನ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ಗಳನ್ನ ಸರಿಯಾಗಿ ಅಪ್ಡೇಟ್ ಮಾಡಿದ್ದಾರೋ ಇಲ್ಲೋ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನಾನು ಮೀಡಿಯಂ ಅನ್ನ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದು, ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಜೊತೆಗೆ ಲ್ಯಾಂಗ್ವೇಜ್ ಗ್ರೂಪ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ಗಳು ಸರಿಯಾಗಿ ಅಪ್ಡೇಟ್ ಆಗಿರುವುದಿಲ್ಲ. ಈ ಲ್ಯಾಂಗ್ವೇಜ್ ಗ್ರೂಪ್ಗಳನ್ನ ಸರಿಯಾಗಿ ಅಪ್ಡೇಟ್ ಮಾಡಲಿಕ್ಕೆ ಆ ಶಾಲೆಯವರಿಗೆ ನಾವು ಮಾಹಿತಿ ನೀಡಬೇಕಾಗುತ್ತೆ. ಅದನ್ನ ತಾವು ಇಲ್ಲಿ ಪರಿಶೀಲಿಸಿದಾಗ ಮಾತ್ರ ನಮಗೆ ತಿಳಿಯುತ್ತೆ. ಇಲ್ಲಿ ನಾವು ಲ್ಯಾಂಗ್ವೇಜ್ ಗ್ರೂಪ್ ಹಾಗೂ ಅಟೆಂಡೆನ್ಸ್ ಅನ್ನು ಕೂಡ ಈ ಶಾಲೆಯವರು ಇಲ್ಲಿಯವರೆಗೆ ಅಪ್ಡೇಟ್ ಮಾಡಿರುವುದಿಲ್ಲ ಅಂತಕ್ಕಂಥದ್ದನ್ನ ಆ ಶಾಲೆಯವರಿಗೆ ನಾವು ತಿಳಿಸಬಹುದಾಗಿದೆ. ಅದೇ ತರನಾಗಿ ಮತ್ತೊಂದು ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ನೋಡುವುದಾದ್ರೆ, ಅಲ್ಲಿ ನಾವು ತರಗತಿಯನ್ನ ಹಾಗೂ ಎಕ್ಸಾಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಬೇಕು. ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು, ಅಲ್ಲಿಯೂ ಕೂಡ ಸರಿಯಾಗಿ ರಿಸಲ್ಟ್ ಅಂದ್ರೆ ಲ್ಯಾಂಗ್ವೇಜ್ ಗ್ರೂಪ್ಗಳು ಅಪ್ಡೇಟ್ ಆಗಿರುವುದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಕೇವಲ ಕನ್ನಡ, ಇಂಗ್ಲಿಷ್, ಹಿಂದಿ ಲ್ಯಾಂಗ್ವೇಜ್ 3 ಲ್ಯಾಂಗ್ವೇಜ್ಗಳು ಕಾಣಿಸ್ತಾ ಇದ್ದು, ಸಬ್ಜೆಕ್ಟ್ 1 ಮ್ಯಾಥಮೆಟಿಕ್ಸ್, ಸಬ್ಜೆಕ್ಟ್ 2 ಸೋಷಿಯಲ್ ಸೈನ್ಸ್, ಸಬ್ಜೆಕ್ಟ್ 3 ಸೈನ್ಸ್ ಇವುಗಳು ಸರಿಯಾಗಿ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂತಕ್ಕಂಥದ್ದನ್ನ ತಾವು ತಿಳಿದುಕೊಳ್ಬಹುದಾಗಿದೆ. ಇದಿಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ನೀಡಿರತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರಿಬೇಡಿ. ಧನ್ಯವಾದಗಳು.